ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಕಾರಂಜಿಕೆರೆ. ಬನ್ನಿ ನೋಡೋಣ. ನಾವು ಮನೆಯಿಂದ ಹೊರಟಾಗ 10:30 ಆಗಿತ್ತು. ಆಲ್ಮೋಸ್ಟ್ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೊರಟ್ವಿ. ಹಾಗೆ ಮೈಸೂರಿಂದ ಎಲ್ಲೇ ಟ್ರಾವೆಲ್ ಮಾಡೋದಾದ್ರೂ 20 to 30 ಮಿನಿಟ್ಸ್ ಸಾಕು. ಹಾಗಾಗಿ ಪೀಸ್ಫುಲಿ ಡ್ರೈವಿಂಗ್ ಮಾಡ್ಬೋದು. ಹೊಸದಾಗಿ ಕಲಿಯೋರ್ಗಂತೂ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನೇಚರ್ ಕೂಡ ಅಷ್ಟು ಟ್ರಾಫಿಕ್ ಎಲ್ಲ ಏನೂ ಇರಲ್ಲ. ನಾವು ಆಲ್ಮೋಸ್ಟ್ ಕಾರಂಜಿಕೆರೆ ರೀಚ್ ಆಗ್ತಾ ಇದ್ದಂಗೆ ಆನ್ಲೈನ್ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೋತಾ ಇದ್ದಂಗೆ ಕಾರ್ ಪಾರ್ಕಿಂಗು ಅದರಲ್ಲೇ ಇನ್ಕ್ಲೂಡ್ ಮಾಡಿ ತೊಗೊಂಡ್ವಿ. ಹಾಗೆ ಹೊರಟ್ವಿ. ಹೋಗ್ತಾ ಇದ್ದಂಗೆ ಒಂದು ಪಾಸಿಟಿವ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಆ ನೇಚರು, ಆ ಗ್ರೀನರಿ, ಫ್ರೆಶ್ ಏರ್ ಅನ್ನೋ ಥರ ಫೀಲ್ ಆಗುತ್ತೆ. ನಮಗಂತೂ ಖುಷಿ ಆಯಿತು. ಹೋಗ್ತಾ ಇದ್ದಂಗೆ ಅಲ್ಲೇ ರೈಟ್ ಸೈಡ್ಗೆ ದೊಡ್ಡ ಕಿಡ್ಸ್ ಪ್ಲೇ ಏರಿಯಾ ಇದೆ. ಎಲ್ಲ ಥರ ಆಟ ಆಡೋದು ಇದೆ. ಸೊ ಮಕ್ಳುಗಳ ಎಂಗೇಜ್ ಆಗ್ತಾರೆ. ಹಾಗೆ ಅಲ್ಲೊಂದು ದೇವ್ರದ್ದು ವಿಗ್ರಹಗಳಿರುತ್ತೆ. ನಾವು ಆ ಬ್ಯಾಂಬೂಸ್ ಪಕ್ಕ ಎಲ್ಲ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಮಕ್ಳುಗಳೆಲ್ಲ ಆಟ ಆಡೋಕೆ ಹೋಗೋಣ ಅಂತಿದ್ರು. ನಾನು ಫಸ್ಟ್ ಬೋಟಿಂಗ್ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಬೋಟಿಂಗ್ ಪ್ಲ್ಯಾನ್ ಮಾಡಿದ್ವಿ. ಬೋಟಿಂಗಿಗೆ ಬೇರೆ ಸಪ್ರೇಟ್ ಟಿಕೆಟ್ ತೊಗೋಬೇಕು. ಟಿಕೆಟ್ ಎಲ್ಲ ತೊಗೊಂಡಾದ್ಮೇಲೆ ಲೈಫ್ ಜಾಕೆಟ್ಸ್ ಕೊಡ್ತಾರೆ. ಅದನ್ನು ಕಂಪಲ್ಸರಿ ವೇರ್ ಮಾಡಲೇಬೇಕು. ವೇರ್ ಮಾಡಿಕೊಂಡು ನಮ್ಮ ಟರ್ನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಬಂತು. ಮಕ್ಕಳು ಪೆಡಲಿಂಗ್ ಮಾಡೋಣ ಅಂದರು. ಹಾಗಾಗಿ ಪೆಡಲ್ನೇ ಚೂಸ್ ಮಾಡಿದ್ವಿ. ಅವರು ಫುಲ್ ಜೋಶಲ್ಲಿ ತೊಗೊಬಿಟ್ರು. ಫೈನಲಿ ಅವರೇ ಕಂಪ್ಲೀಟ್ ಮಾಡಿದ್ರು. ಬಟ್ ದೇ ಎಂಜಾಯ್ಡ್. ಅವರೇ ಜಾಸ್ತಿ ಎಂಜಾಯ್ ಮಾಡಿದ್ದು ಅದನ್ನೆಲ್ಲ. ಆ್ಯಂಡ್ ಬೋಟ್ ಕೂಡ ಹೋಗ್ಬೋದು. ಅದು ಬೇರೆ ಕೌಂಟರ್ ಇದೆ. ಆ ಕೌಂಟ್ರಲ್ಲಿ ಹೋಗಿ ಬೋಟಿಂಗ್ ಕೂಡ ಮಾಡ್ಬೋದು. ಇವರು ಎಂಥೂಸಿಯಾಸಲ್ಲಿ ಇದ್ದಿದ್ದರಿಂದ ಪೆಡಲಿಂಗೇ ತೊಗೊಂಡ್ರು. ಆ್ಯಂಡ್ ದೇ ಕಂಪ್ಲೀಟೆಡ್ ಇಟ್. ಅಲ್ಲಲ್ಲೇ ಬಾರ್ಡ್ರ್ ಇರುತ್ತೆ. ಅದರೊಳಗಡೆ ಪೆಡಲಿಂಗ್ ಮಾಡಬೇಕು. ಆಚೆ ಈಚೆ ಹೋಗಂಗಿಲ್ಲ. ಪೆಡಲ್ ಮಾಡೋಕ್ಕೆ 15 ಮಿನಿಟ್ಸ್ ಟೈಮ್ ಇರುತ್ತೆ ಅಷ್ಟೇ. ಅಷ್ಟರೊಳಗಡೆ ನಾವು ಮುಗಿಸ್ಕೊಂಡು ಬರಬೇಕು. ಆ್ಯಂಡ್ ನಮಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಲ್ಲಿ ನೀರು ಮಾತ್ರ ಫುಲ್ ಗ್ರೀನ್ ಕಲರೇ ಇದ್ದಿದ್ದು. ಆ್ಯಂಡ್ ನಾವು ಶೇಡ್ ಇರೋ ಪೆಡಲಿಂಗ್ ತೊಗೊಂಡಿದ್ವಿ. ಹಂಗಾಗಿ ಬಿಸಿಲು ಏನೋ ಅಂತ ಇದಾಗಿರಲಿಲ್ಲ. ಅಲ್ಲಿಂದ ಹೊರಡ್ತಾ ಬಂದ್ವಿ. ಬಂದಾದಮೇಲೆ ಜಾಕೆಟ್ ರಿಮೂವ್ ಮಾಡಿ ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಅಲ್ಲೇ ಬರ್ಡ್ ಸೆಂಚುರಿ ಥರ ಇತ್ತು. ಅಲ್ಲಿ ಹೋದ್ವಿ. ಅಲ್ಲೋದ್ರೆ ಎಲ್ಲ ಥರ ಪ್ಯಾರೆಟ್ಸು, ಎಲ್ಲ ವೆರೈಟೀಸ್ ಆಫ್ ಪ್ಯಾರೆಟ್ಸ್ ಕೂಡ ಇತ್ತು. ಆ್ಯಂಡ್ ಡಿಫ್ರೆಂಟ್ ಬರ್ಡ್ಸ್ಗಳು ಇತ್ತು. ಆಲ್ಮೋಸ್ಟ್ ಅದು ಮುಗಿಸ್ಕೊಂಡು ಬೆಸ್ಟ್ ಪ್ಲೇಸ್ ಯಾವುದು ಅಂದರೆ ಪಿಕಾಕ್ ವಿಸಿಟು. ನಾವು ಎಂಟ್ರಿ ಆಗಬೇಕಾದ್ರೆ ನೋಡಿದ್ವಿ, ಅಲ್ಲೊಂದು ಪಿಕಾಕ್ ಇತ್ತು. ಪಿಕಾಕ್ ಫೆದರ್ ಓಪನ್ ಮಾಡುತ್ತೇನೋ ಅನ್ಕೋತಿದ್ವಿ. ಅಷ್ಟರಲ್ಲೇ ಅದು ಓಪನ್ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಫೆದರ್ ಓಪನ್ ಮಾಡೋದು. ನಮಗಂತೂ ನೋಡಿ ಖುಷಿ ಆಯಿತು. ಆ್ಯಂಡ್ ಅಲ್ಲಿರೋ ಜನಗಳು ಕೂಡ ಅದನ್ನು ಎಂಜಾಯ್ ಮಾಡಿದ್ರು. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ವೈಟ್ ಪಿಕಾಕ್ ನೋಡಿದ್ವಿ. ಅದು ಕೂಡ ಅದು ಆ್ಯಕ್ಚುಲಿ ಆ ಕಡೆ ಆಪೋಸಿಟ್ ಸೈಡ್ ಟರ್ನ್ ಆಗಿತ್ತು. ನಮ್ಮ ಕಡೆ ಸೈಡ್ ಟರ್ನ್ ಮಾಡುತ್ತೇನೋ ಅಂತ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಅದು ಕೂಡ ಮಾಡ್ತು. ಅದನ್ನು ನೋಡಿ ಖುಷಿ ಆಯಿತು. ಹಾಗೆ ಮಕ್ಕಳು ಕೂಡ ಸಖತ್ ಎಕ್ಸೈಟ್ ಆಗಿದ್ದರು ಆ ಫೆದರ್ ಓಪನ್ ಮಾಡಿದ್ದು. ಅದನ್ನು ಫೈನಲಿ ನಮ್ಮ ಕಡೆ ಟರ್ನ್ ಮಾಡಿದ್ದು. ಆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ವಾಚ್ ಟವರ್ಗೆ ಅಂತ ಹೋದ್ವಿ. ಇದಂತೂ ಮಸ್ಟ್ ಟ್ರೈ. ಯಾಕಂದರೆ ನಾವು ಅಷ್ಟು ಮೆಟ್ಲು ಹತ್ಕೊಂಡು ಹೋಗೋದು ಕೂಡ ವರ್ತಿಟ್ಟು. ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಆ್ಯಂಡ್ ವಲಸೆ ಬಂದಿರೋ ಪಕ್ಷಿಗಳನ್ನ ಕೂಡ ನಾವು ನೋಡ್ಬೋದು ಅಲ್ಲಿ. ನಾವು ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಫೋಟೋಸ್ ತೊಗೊಳೋದಕ್ಕಾಗಲಿ, ವ್ಯೂಗಾಗಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿಂದ ಬರ್ತಾನೆ ಅಲ್ಲೊಂದು ನರ್ಸರಿ ಥರ ಇತ್ತು, ಗಾರ್ಡನ್ನು. ಅಲ್ಲಿ ಇನ್ಸೈಡ್ ಗ್ರೋ ಆಗೋವಂಥ ಪ್ಲ್ಯಾಂಟ್ಸ್ಗಳು ತೋರಿಸ್ತಿದ್ರು. ಒಂದು ಪ್ಲ್ಯಾಂಟ್ ಅಂತೂ ಕೋಕೋಪಿಟ್ ಲೈಕ್ ಅದರೊಳಗಡೆ ಗ್ರೋ ಆಗಿತ್ತು. ಸೊ ಅದು ಸ್ವಲ್ಪ ಯುನೀಕ್ ಆಗಿತ್ತು. ಫೈನಲಿ ಮಕ್ಳುಗಳಿಗೆ ಆಟ ಆಡೋಕ್ಕೆ ಅಂತಲೇ ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಟು ಅವರು ಅಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಲಾಸ್ಟಲ್ಲಿ ಬೋರಿಂಗ್ ಆಗಬೇಕಾದ್ರೆ ಏನೋ ಮಾಡೋಣ ಅಂತ ನಾನು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ನಮ್ಮ ಅಕ್ಕನ ಮಗಳು. ಫೈನಲಿ ಮನೆಗೆ ಹೊರಟ್ವಿ. ಬರ್ತಾ ಹಾಗೆ ಮೆಗ್ಡಿಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಎವ್ರಿವಾನ್.